ಮನೆ ಕಟ್ಟಬೇಕಾದ್ರೆ ಎಲ್ಲರೂ ಮಾಡುವಂತಹ ಸಾಮಾನ್ಯ ತಪ್ಪುಗಳೇನು ಅಂತ ಗೊತ್ತಾ? ಆ ತಪ್ಪುಗಳನ್ನ ಮಾಡಿ ಒದ್ದಾಡ್ತಿರೋ ನೋವುಗಳೇನು ಅಂತ ಗೊತ್ತಾ? ತಪ್ಪುಗಳಾಗಿದ್ದರೆ ಸರಿಪಡಿಸೋದು ಹೇಗೆ ಅಂತ ಗೊತ್ತಾ? ಜೀವನದಲ್ಲಿ ಮನೆ ಕಟ್ಟೋದು ಒಮ್ಮೆ ಬರುವಂತಹ ದೊಡ್ಡ ಕನಸು. ಆದರೆ ಆ ಕನಸುಗಳನ್ನು ನನಸು ಮಾಡಬೇಕಾದ್ರೆ ಹಲವರು ಕೆಲವು ತಪ್ಪುಗಳನ್ನ ಮಾಡ್ತಾರೆ. ಆ ತಪ್ಪುಗಳಿಂದ ಮುಂದೆ ಖರ್ಚು, ಒತ್ತಡ, ನಿರಾಸೆ ಎಲ್ಲವೂ ಬರುತ್ತೆ. ಆ ತಪ್ಪುಗಳಿಗೆ ನಿರ್ದಿಷ್ಟ ಕಾರಣ ಅಂತ ಇರಲ್ಲ. ಅವು ಆತರ ಆಗಿರ್ಬೋದು, ಅತಿ ಸಲಹೆಗಳಾಗಿರ್ಬೋದು, ಅತಿ ಬುದ್ಧಿವಂತಿಕೆ ಆಗಿರ್ಬೋದು, ನನಗೆ ಎಲ್ಲ ಗೊತ್ತು ಅನ್ನುವಂಥ ಭಾವನೆ ಕೂಡ ಆಗಿರ್ಬೋದು, ಅಥವಾ ಭಯ ಕೂಡ ಆಗಿರುತ್ತೆ. ಇರಲಿ ಬಿಡಿ, ತಪ್ಪುಗಳಿದ್ರೆ ತಾನೇ ಸರಿ ಯಾವುದು ಅಂತ ನಮ್ಗೆ ಗೊತ್ತಾಗೋದು. ಮಾತುಗಳಲ್ಲೇ ಒಮ್ಮೆ ಆ ತಪ್ಪುಗಳು ಯಾವ್ಯಾವುದು ಅಂತ ಸುತ್ತಾಕಿ ಬರೋಣ. ಈ ವಿಡಿಯೋ ನೋಡಿದ ಮೇಲೆ ನೀವು ನಿಮ್ಮ ಮನೆ ಕಟ್ಟಬೇಕಾದ್ರೆ ಈ ಥರ ತಪ್ಪನ್ನು ಮಾಡಿದ್ದೀರಾ ಅಥವಾ ಇಲ್ವಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಮಾಡಿದರೆ ಎಸ್ ಅಂತ ತಿಳಿಸಿ, ಯಾವುದೇ ತಪ್ಪು ಮಾಡಿಲ್ಲ ಅಂತಂದರೆ ನೋ ಅಂತ ತಿಳಿಸ್ಕೊಡಿ. ತಿಳ್ಕೊಳ್ಳುವಂಥ ಕುತೂಹಲ ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವನಾಚೇತನ್, ಸಿವಿಲ್ ಇಂಜಿನಿಯರ್. ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾವುದು ಆ ತಪ್ಪುಗಳು? ಮೊದಲನೇದಾಗಿ ಜಾಗದ ಆಯ್ಕೆ. ಹೆಚ್ಚು ಜನಗಳು ಮನೆ ಕಟ್ಟಬೇಕಾದ್ರೆ ಮೊದಲು ಜಾಗದ ಬಗ್ಗೆ ಸರಿಯಾಗಿ ಯೋಚನೆ ಮಾಡಲ್ಲ. ಅಲ್ಲಿ ನೀರು ಸಿಗುತ್ತಾ, ಭೂಮಿ ಮಟ್ಟ ಇದೆಯಾ, ರಸ್ತೆ ಸಂಪರ್ಕ ಸರಿ ಇದೆಯಾ, ಅಥವಾ ಸಾಮಾನ್ಯವಾದ ಸೌಕರ್ಯಗಳು ಇದೆಯಾ, ಆ ಜಾಗದಲ್ಲಿ ಡ್ರೈನೇಜ್ ವ್ಯವಸ್ಥೆ ಸರಿ ಇದೆಯಾ, ಎಲೆಕ್ಟ್ರಿಕ್ ಲೈನ್ಸ್ ಕರೆಕ್ಟಾಗಿದೆಯಾ, ಇನ್ನೂ ಹಲವು ವಿಚಾರಗಳು ಗಮನಿಸದೆ ಕಡಿಮೆ ದರದ ಸೈಟ್ ನೋಡಿ ಕೊಂಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ, ಜೊತೆಗೆ ಪರಿತಪಿಸ್ತಾರೆ. ಏನಿದಕ್ಕೆ ಪರಿಹಾರ? ಖರೀದಿಸೋ ಮೊದಲು ಸಿವಿಲ್ ಇಂಜಿನಿಯರ್ಗಳ ಜೊತೆ ಸೈಟ್ ಇನ್ಸ್ಪೆಕ್ಷನ್ ಮತ್ತು ಸರ್ವೆ ಮಾಡಿಸ್ಕೊಳ್ಳಿ. ನಂತರ ನೈಬರ್ಸ್ಗಳ ಜೊತೆ ಮಾತಾಡಿ, ಜೊತೆಗೆ ಲೀಗಲ್ ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಳ್ಳೋದಂತೂ ಖಂಡಿತ ಮರಿಬೇಡಿ. ಮುಂದಿನದು ಕಡಿಮೆ ಬಡ್ಜೆಟ್ ಕಡೆ ಮಾತ್ರ ಗಮನ ಕೊಡೋದು. ನಾವು ಮನೆ ಕಟ್ಟಬೇಕಾದ್ರೆ ಬಡ್ಜೆಟ್ಟು ತುಂಬ ಮುಖ್ಯ. ಆದರೆ ಅತಿಯಾಗಿ ಕಡಿಮೆ ದರ ಅಂತ ಹುಡ್ಕೊಳ್ಳೋಕೆ ಹೋದರೆ ಅದು ಕ್ವಾಲಿಟಿಗೆ ಇರುತ್ತೆ. ಬಡ್ಜೆಟ್ ಬಗ್ಗೆ ಗಮನ ಇರಬೇಕು. ಅದು ಇಲ್ಲ ಅಂತಂದರೆ ಮಧ್ಯದಲ್ಲಿ ಹಣ ಏನಾರು ಮುಗಿದೋದ್ರೆ ಕೆಲಸ ಕೂಡ ಅರ್ಧದಲ್ಲಿ ನಿಂತೋಗುತ್ತೆ. ಉದಾಹರಣೆಗೆ, ನಾವು ಕಡಿಮೆ ದರದ ಸಿಮೆಂಟು, ಸ್ಯಾಂಡು, ಸ್ಟೀಲ್ ಬಳಸಿದ್ರೆ 2ರಿಂದ 3 ವರ್ಷಗಳಲ್ಲಿ ಕ್ರ್ಯಾಕ್ ಬರುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಅದಕ್ಕೇನು ಪರಿಹಾರ? ಕ್ವಾಲಿಟಿ ಮತ್ತು ಡ್ಯೂರಬಿಲಿಟಿ ಕಡೆ ಗಮನ ಕೊಡಿ. ಸ್ವಲ್ಪ ಹೆಚ್ಚು ಖರ್ಚಾದರೂ ಫ್ಯೂಚರ್ ಮೇಂಟೆನೆನ್ಸ್ ನಿಮಗೆ ತುಂಬ ಕಡಿಮೆ ಆಗುತ್ತೆ. ನಂತರ ಟೋಟಲ್ ಕಾಸ್ಟ್ ಎಸ್ಟಿಮೇಟಲ್ಲಿ ನಾವು 10 to 15% ಎಕ್ಸ್ಟ್ರಾ ಬಫರ್ ಇಟ್ಕೋಬೇಕಾಗುತ್ತೆ. 3ನೇ ಪಾಯಿಂಟು, ಎಷ್ಟೋ ಜನ ಪ್ರಾಪರ್ ಪ್ಲ್ಯಾನ್ ಇಲ್ಲದೆ ಆರಂಭ ಮಾಡೋಕ್ಕೆ ಹೋಗ್ತಾರೆ ಮತ್ತು ಒದ್ದಾಟ ಮಾಡ್ತಾರೆ. ಯಾಕೆಂದರೆ ಕೆಲವರು ಪ್ಲ್ಯಾನ್ ಮಾಡಿಸ್ಬೇಕಾದ್ರೆ ಇಂಜಿನಿಯರ್ಸ್ ಕೂಡ ಹಣ ಉಳಿಸೋ ಆಲೋಚನೆ ಬರ್ತಾರೆ. ಆದ್ದರಿಂದ ಮನೆ ಶುರು ಮಾಡ್ತಾರೆ, ನಂತರ ತುಂಬ ಒದ್ದಾಡ್ತಾರೆ. ಇನ್ನೂ ಕೆಲವರು ಔಸ್ತು ಪ್ಲ್ಯಾನ್ ಮಾಡಿಸೋದೇ ಇಲ್ಲ, ಗುತ್ತಿಗೆದಾರರಿಂದ ಕರ್ಕೊಬರ್ತಾರೆ, ಡೈರೆಕ್ಟ್ ಕನ್ಸ್ಟ್ರಕ್ಷನ್ ಶುರು ಮಾಡ್ತಾರೆ. ಅದರಿಂದ ಜಾಗ ವೇಸ್ಟ್ ಆಗುತ್ತೆ, ಗಾಳಿ ಬೆಳಕು ಕಡಿಮೆ ಆಗುತ್ತೆ. ಫ್ಯೂಚರ್ ಬಿಲ್ಡಿಂಗ್ನ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂತಂದರೆ ಅದು ಖಂಡಿತ ಸಾಧ್ಯ ಇಲ್ಲ. ಹೊಸತನದ ಕೊರತೆ ಕಾಡುತ್ತೆ. ಜೊತೆಗೆ ಕೆಲಸದ ಮಧ್ಯೆ ಪ್ಲ್ಯಾನ್ ಬದಲಿಸಿದ್ರೆ ಹೆಚ್ಚು ಖರ್ಚಾಗುತ್ತೆ ನಿಮಗೆ, ಮತ್ತು ಸ್ಟ್ರಕ್ಚರ್ ಮೇಲೆ ಕೂಡ ಪರಿಣಾಮ ಬೀಳುತ್ತೆ. ಇದಕ್ಕೆ ಪರಿಹಾರ ಏನು? ಸಿವಿಲ್ ಇಂಜಿನಿಯರು ಮತ್ತು ಆರ್ಕಿಟೆಕ್ಟ್ ಕಡೆಯಿಂದ ಒಂದು ವಾಸ್ತು ಪ್ಲ್ಯಾನ್ ಮಾಡಿಸ್ಕೊಳ್ಳಿ. ಆಯಾ ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು. ಪೂರ್ಣವಾಗಿ ಪ್ಲ್ಯಾನ್ ಫೈನಲ್ ಆದ ನಂತರನೇ ಕೂಡ ನೀವು ಕೆಲಸ ಶುರು ಮಾಡಬೇಕಾಗುತ್ತೆ. ಎಲ್ಲರೂ ತಿಳಿಬೇಕಾದೇನು ಅಂದರೆ ಪ್ಲ್ಯಾನ್ ಫಸ್ಟ್, ಬಿಲ್ಟ್ ಲೇಟರ್. ಈ ಸಾಲುಗಳಿದೆಯಲ್ಲ, ಅದು ಎಲ್ಲರಿಗೂ ಅನ್ವಯ ಆಗುತ್ತೆ. ಈ 4ನೇ ತಪ್ಪುಗಳೇನು ಅಂತಂದರೆ, ನಿಮಗೆ ಕಾಂಟ್ರಾಕ್ಟ್ರ್ ಮೇಲೆ ಒಂದು ಅಂದವಾದ ನಂಬಿಕೆ ಇಟ್ಕೊಳ್ಳೋದು. ಅವನ್ನೆಲ್ಲ ನೋಡ್ಕೊಳ್ತಾನೆ ಬಿಡು ಅಂತೇಳಿ ಕಾಂಟ್ರಾಕ್ಟ್ರ್ ಮೇಲೆ ಎಲ್ಲ ಬಿಟ್ಬಿಟ್ರೆ ಲಾಭಕ್ಕಿಂತ ಹೆಚ್ಚು ನಷ್ಟ ಆಗುತ್ತೆ. ಅದಕ್ಕೆ ನಾವೇನೇನು ಪರಿಹಾರ ಹುಡುಕಬೇಕಾಗುತ್ತೆ? ಮೆಟೀರಿಯಲ್ ಲೀಸ್ಟು, ವರ್ಕ್ ಶೆಡ್ಯೂಲು, ಮೆಸರ್ಮೆಂಟು ಎಲ್ಲನೂ ಓನರ್ ಕೂಡ ಪರಿಶೀಲಿಸಬೇಕಾಗುತ್ತೆ. ರೆಗ್ಯುಲರಾಗಿ ಸೈಟನ್ನು ವಿಸಿಟ್ ಮಾಡ್ತಾ ಇರಬೇಕಾಗುತ್ತೆ. ಇನ್ನೂ ಬಿಲ್ಡಿಂಗ್ ಉತ್ತಮವಾಗಿ ಬರಬೇಕು ಅಂತಂದರೆ ಇಂಜಿನಿಯರ್ ಕನ್ಸಲ್ಟೇಷನ್ ಕೂಡ ತೊಗೋಬೇಕಾಗುತ್ತೆ. ಮುಂದಿನ ತಪ್ಪೇನು? ಮೆಟೀರಿಯಲ್ ಕ್ವಾಲಿಟಿ ತಪಾಸಣೆ ಮಾಡದೆ ಬಿಡುವಂಥದ್ದು. ನಾವು ಸಿಮೆಂಟಲ್ಲಿ ಎಕ್ಸ್ಪೈರಿ ಡೇಟು, ಸ್ಟೀಲ್ ಗ್ರೇಡ್ಗಳು, ಸ್ಯಾಂಡ್ ಕ್ವಾಲಿಟಿ ಚೆಕ್ ಮಾಡೋದೇ ಇಲ್ಲ. ಚೆಕ್ ಮಾಡದೆ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಫೌಂಡೇಶನ್ ವೀಕ್ ಆಗುತ್ತೆ, ಗೋಡೆಗಳಲ್ಲಿ ಕ್ರ್ಯಾಕ್ ಬರುತ್ತೆ. ಅದಕ್ಕೇನು ಪರಿಹಾರ ಏನು ಮಾಡಬೇಕು? ಮೆಟೀರಿಯಲ್ ಸೆಲೆಕ್ಟ್ ಮಾಡಬೇಕಾದ್ರೆ ಅದಕ್ಕೆ ಟೆಸ್ಟಿಂಗ್ ರಿಪೋರ್ಟ್ ಸಾಧ್ಯವಾದಷ್ಟು ಪಡಿಬೇಕು. ಅದು ISI ಮಾರ್ಕ್ ಇರುವಂಥದ್ದು ಕಂಪಲ್ಸರಿ ಚೆಕ್ ಮಾಡಬೇಕಾಗುತ್ತೆ. ನಂತರ ನಾವು ಎಲೆಕ್ಟ್ರಿಕಲ್ಲು, ಪ್ಲಂಬಿಂಗ್ ಡಿಸೈನ್ಸ್ನ ಮೊದಲೇ ಫೈನಲೈಸ್ ಮಾಡ್ಕೊಳ್ಳೋದು ಒಳ್ಳೆಯದು. ನಮಗೆ ಸರಿಯಾದ ಮಾರ್ಗದರ್ಶನ ಇಲ್ಲ ಅಂತಂದರೆ ಎಲ್ಲ ಕೆಲಸ ಹಾಳಾಗುತ್ತೆ. ಕೆಲಸ ಮುಗಿದ ನಂತರ ಕಟಿಂಗ್ ಮಾಡೋದು, ರಿವರ್ಕ್ ಮಾಡೋದು, ಸಮಯ ಮತ್ತು ಹಣ ಎರಡೂ ಹಾಳಾಗುತ್ತೆ. ಆದ್ದರಿಂದ ನಾವೇನು ಮಾಡಬೇಕಾಗುತ್ತೆ ಅಂದರೆ ಆರ್ಕಿಟೆಕ್ಚರ್ ಪ್ಲ್ಯಾನ್ ಜೊತೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಪ್ಲಂಬಿಂಗ್ ಡ್ರಾಯಿಂಗ್ಸ್ ಎಲ್ಲವನ್ನೂ ಕೂಡ ನಾವು ಫೈನಲ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಮುಂದಿನ ತಪ್ಪುಗಳೇನು ಅಂತಂದರೆ ವೆಂಟಿಲೇಷನ್ ಮತ್ತು ಲೈಟ್ಸ್ ಕಡೆ ಗಮನ ಕೊಡದೇ ಇರುವಂಥದ್ದು. ನಾವು ಡಿಸೈನ್ ಮಾಡಬೇಕಾದ್ರೆ ಹಲವರು ಗಾಳಿ ಬೆಳಕು ಎರಡನ್ನೂ ನೋಡೋದಿಲ್ಲ. ಸಣ್ಣ ಮನೆಗೆ ದೊಡ್ಡ ಹಾಲು, ಫ್ಯಾನ್ಸಿ ಡಿಸೈನ್ಸ್ ಮಾಡ್ತಾರೆ. ಅದರಿಂದ ಗಾಳಿ ಬೆಳಕು ಗಮನ ಕೊಡದೇ ಇರೋದ್ರಿಂದ ತೊಂದರೆಗಳು ಜಾಸ್ತಿ ಆಗುತ್ತೆ. ಏನು ಪರಿಹಾರ? ಗುಡ್ ಡೈರೆಕ್ಷನ್ಸ್ ವಿಂಡೋಗಳು, ಸ್ಕೈಲೈಟ್ಸು, ಓಪನ್ ಸ್ಪೇಸ್ ಉಳಿಸೋದು ತುಂಬ ಮುಖ್ಯ ಆಗಿರುತ್ತೆ.
ನಂತರ ವಾಟರ್ ಪ್ರೂಫಿಂಗ್ ಮತ್ತು ಡ್ರೈನೇಜ್ ಕಡೆ ನಾವು ನಿರ್ಲಕ್ಷ್ಯ ಮಾಡ್ತೀವಿ. ಅದು ಮುಂದಿನ ತಪ್ಪು. ಬೇಸ್ಮೆಂಟು, ಬಾತ್ರೂಮು, ರೂಫ್ ಲೀಕೇಜು, ಫ್ಯೂಚರ್ನಲ್ಲಿ ಬರುವಂಥ ದೊಡ್ಡ ದೊಡ್ಡ ಸಮಸ್ಯೆಗಳ ಬಗ್ಗೆ ನಾವು ಗಮನ ಹರಿಸೋದೇ ಇಲ್ಲ. ಈ ವಾಟರ್ ಪ್ರೂಫಿಂಗ್ ಸ್ಕಿಪ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ, 1-2 ವರ್ಷದಲ್ಲಿ ಸೀಪೇಜ್ ಬರುತ್ತೆ. ಪರಿಹಾರ ಏನು? ಫೌಂಡೇಶನ್ ಸಂದರ್ಭದಲ್ಲಿ ರೂಫು, ಬಾತ್ರೂಮ್ ಜಾಯಿಂಟ್ಗಳಲ್ಲಿ ಕಂಪಲ್ಸರಿ ವಾಟರ್ ಪ್ರೂಫಿಂಗ್ ಮಾಡಲೇಬೇಕಾಗುತ್ತೆ. ನಮ್ಮ ಮುಂದಿನ ತಪ್ಪು, ಫ್ಯೂಚರ್ ಎಕ್ಸ್ಪೆನ್ಷನ್ ಬಗ್ಗೆ ಆಲೋಚನೆ ಮಾಡದೆ ಮನೆ ಕಟ್ಟೋದು. ಸ್ನೇಹಿತರೆ, ನಾವು ಮನೆ ಕಟ್ಟಬೇಕಾದ್ರೆ ಹಲವರು ಮುಂದೆ ಹೆಚ್ಚಿನ ಫ್ಲೋರ್ ಹಾಕುವಂತಹ ಪ್ಲ್ಯಾನ್ ಇರುತ್ತೆ. ಆದರೂ ಪಿಲ್ಲರ್ನ ನಾವು ಸ್ಟ್ರೆಂತ್ ಕೊಡೋದೇ ಇಲ್ಲ. ಸುಮ್ಮನೆ ಏನೋ ಸದ್ಯಕ್ಕೆ ಇವತ್ತು ಇರೋ ಹಣ ಇಷ್ಟು, ಅದಕ್ಕೆ ತಕ್ಕಂತೆ ಮನೆ ಕಟ್ಟೋಣ ಅನ್ನೋ ಆಲೋಚನೆಯಲ್ಲಿ ಹೋಗ್ಬಿಡ್ತಾರೆ. ನಂತರ ಅದನ್ನು ಎಕ್ಸ್ಟೆನ್ಷನ್ ಮಾಡಬೇಕಾದ್ರೆ ಮತ್ತೆ ಫೌಂಡೇಶನ್ ಸ್ಟ್ರೆಂಥನ್ ಮಾಡೋಕೆ ಹೋಗ್ತೀವಿ. ಡಬಲ್ ಖರ್ಚಾಗುತ್ತೆ, ಆಲ್ಟ್ರೇಷನ್ಸ್ ಆಗುತ್ತೆ. ಇವೆಲ್ಲವನ್ನು ಅವಾಯ್ಡ್ ಮಾಡಬೇಕು. ಜೊತೆಗೆ ನಾವು ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಅದು ರಿಪೋರ್ಟ್ ಅನ್ವಯ ಫೌಂಡೇಶನ್ ಡೆಪ್ತು ಬದಲಾಯಿಸಬೇಕು. ಎಲ್ಲರ ಮನೆಗೂ ಕೂಡ ಒಂದೇ ಡೆಪ್ತ್ ಬರೋದಿಲ್ಲ. ಡಿಪೆಂಡ್ಸ್ ಆನ್ ಸಾಯಿಲ್ ಮೇಲೆ ಆ ರಿಪೋರ್ಟ್ ಪ್ರಕಾರ ಡೆಪ್ತು ಚೇಂಜಸ್ ಆಗ್ತಾ ಹೋಗುತ್ತೆ. ಹೆಚ್ಚಿನ ಫ್ಲೋರ್ ಹಾಕೋದಕ್ಕಿಂತ ಮುಂಚೆ ಈಗಲೇ ಯೋಚನೆ ಮಾಡಿ ಅದಕ್ಕೆ ಪ್ಲ್ಯಾನ್ ಮಾಡಿಸ್ಬೇಕು. ಸ್ಟ್ರಾಂಗ್ ಫೌಂಡೇಶನ್ನು, ಕಾಲಮ್ ಸೈಜು, ಪ್ರತಿಯೊಂದು ಡಿಸೈನ್ನ ಮಾಡಿಸಿ. ಅದರಿಂದ ನಿಮಗೆ ಹಣ ಉಳಿಯುತ್ತೆ, ಸಮಯ ಉಳಿಯುತ್ತೆ. ಫ್ಯೂಚರ್ನಲ್ಲಿ ಆಗುವಂಥ ಖರ್ಚುಗಳನ್ನ ಈಗಲೇ ನಾವು ಅವಾಯ್ಡ್ ಮಾಡ್ಬೋದು. ಮುಂದಿನ ತಪ್ಪು, ಇಂಟೀರಿಯರ್ಸ್ ಮತ್ತು ಫಿನಿಷಿಂಗಿಗೆ ನಾವು ಹೆಚ್ಚು ಖರ್ಚು ಮಾಡ್ತೀವಿ. ಕನ್ಸ್ಟ್ರಕ್ಷನ್ ಟೈಮಲ್ಲಿ ಅತಿಯಾಗಿ ಹೆಚ್ಚು ಖರ್ಚು ಮಾಡೋದು, ಬೇಡದಿರೋದಕ್ಕೆಲ್ಲ ಎಕ್ಸ್ಟ್ರಾ ಸ್ಟೀಲ್ ಹಾಕೋದು, ಅದು ಮಾಡೋದು, ಇದು ಮಾಡೋದು, ಖರ್ಚು ಮಾಡಿಬಿಡ್ತೀವಿ. ಹೆಂಡು ಮಟ್ಟದ ಹಣಗಳೇ ಇರೋದಿಲ್ಲ. ಫ್ಲೋರಿಂಗು, ಫ್ಯಾನ್ಸಿ ಟೈಲ್ಸು, ಫಾಲ್ ಸೀಲಿಂಗು, ಇಂಟೀರಿಯರ್ಸ್ಗೆ ಕೂಡ ಹೆಚ್ಚು ಖರ್ಚು ಮಾಡ್ತೇವೆ. ಇದರಿಂದ ಮುಂದೆ ತೊಂದರೆನೂ ಆಗುತ್ತೆ, ಸಾಲಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಏನು ಪರಿಹಾರ ಅಂದರೆ, ನಾವು ಮೇನ್ ಸ್ಟ್ರಕ್ಚರ್ಸ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ನಾವು ಇಂಟೀರಿಯರ್ಸ್ಗಳನ್ನ ಫ್ಯೂಚರ್ಲಿ ಸ್ಲೋಲಿ ಅಪ್ಗ್ರೇಡ್ ಮಾಡ್ಬೋದು. ಆದ್ದರಿಂದ ನಾವು ಮನೆ ಕಟ್ಕೊಂಡು ಗೃಹಪ್ರವೇಶ ಮಾಡ್ಕೊಂಡು ಹೊರಗಡೆ ಹೋಗಬೇಕಾದ್ರೆ ಸಾಧ್ಯವಾದಷ್ಟು ಸಾಲಗಳನ್ನ ಕಡಿಮೆ ಮಾಡ್ಕೋಬೋದು. ಮನೆಗೆ ಹೋದ್ಮೇಲೆ ನೆಮ್ಮದಿಯಾಗಿರ್ಬೋದು. ಮುಂದಿನ ತಪ್ಪುಗಳು, ಲೀಗಲ್ ಅಪ್ರೂವಲ್ ಮತ್ತು ಡಾಕ್ಯುಮೆಂಟ್ ಕಡೆ ನಾವು ನಿರ್ಲಕ್ಷ್ಯ ಮಾಡೋದು. ಯಾವಾಗಲೂ ಬಿಲ್ಡಿಂಗ್ ಪ್ಲ್ಯಾನ್ ಅಪ್ರೂವಲ್ ಮತ್ತು ಪಂಚಾಯತ್, ಮುನ್ಸಿಪಾಲಿಟಿ ಪರ್ಮಿಷನ್ಸ್ಗಳು, OC, CC, ಖಾತಾ ಇವುಗಳೆಲ್ಲ ಇಲ್ಲ ಅಂತಂದರೆ, ಇಲ್ಲದೆ ಮನೆ ಕಟ್ಟಿದ್ರೆ ಫ್ಯೂಚರ್ನಲ್ಲಿ ತುಂಬ ಕಷ್ಟ ಆಗುತ್ತೆ. ಅದಕ್ಕೇನು ಪರಿಹಾರ? ಲೋಕಲ್ ಅಥಾರಿಟಿ ಅಂತ ಏನಿರ್ತವೆ ಅವು ಕಡೆಯಿಂದ ಅಪ್ರೂವಲ್ ತೊಗೋಬೇಕು. ಟೈಟಲ್ ಡೀಡ್ ಕ್ಲಿಯರ್ ಆಗಿದೆ ಅಂತ ಚೆಕ್ ಮಾಡಿಸ್ಕೋಬೇಕು. ಎಲ್ಲ ದಾಖಲೆಗಳು ಪೂರ್ಣಗೊಂಡಿದೆ ಅಂತ ಅನಿಸಿದ ಮೇಲೆ ನೀವು ಕೆಲಸವನ್ನು ಶುರು ಮಾಡಬೇಕಾಗುತ್ತೆ. ಮುಂದಿನ ತಪ್ಪೇನು? ಸೂಪರ್ವೈಷನ್ ಕೊರತೆ. ನಾವು ಮನೆ ಶುರು ಮಾಡ್ತೀವಿ, ಫಿನಿಷಿಂಗ್ ಕೆಲಸಗಳಲ್ಲಿ ಸೂಪರ್ವೈಷನ್ ಕೊರತೆ ತುಂಬ ಶುರುವಾಗುತ್ತೆ. ಯಾಕೆಂದರೆ ಸೈಟ್ ಮಾರ್ಕಿಂಗ್ ಆಗಿರ್ಬೋದು, ಫೌಂಡೇಶನ್ ಟೈಮ್ ಆಗಿರ್ಬೋದು, ವಾಲ್ ಆಗಿರ್ಬೋದು, ರೂಫ್ ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಪ್ಲಾಸ್ಟಿಂಗು, ಟೈಲ್ಸು, ಪೇಂಟು, ಎಲೆಕ್ಟ್ರಿಕಲ್ ಫಿನಿಷಿಂಗ್ ಎಲ್ಲ ಕೆಲಸದಲ್ಲೂ ಕೂಡ ಸರಿಯಾಗಿ ಇನ್ಸ್ಪೆಕ್ಷನ್ ಮಾಡಿಲ್ಲ ಅಂತಂದರೆ ಲುಕ್ ಆಗ್ಬೋದು, ಡ್ಯೂರಬಿಲಿಟಿ ಎರಡೂ ಕೂಡ ಹಾಳಾಗುತ್ತೆ. ಅದಕ್ಕೇನು ಪರಿಹಾರ? ಮನೆ ಕಟ್ಟೋದು ಅಂತಂದರೆ ಬರೀ ಮನೆ ಕಟ್ಟೋದು ಇಂಪಾರ್ಟೆಂಟ್ ಅಲ್ಲ, ಜೊತೆಗೆ ಬರೀ ಪ್ಲ್ಯಾನ್ಸು, ವಾಸ್ತು, ಆಯ, 3D ಎಲಿವೇಷನ್ ಮಾಡಿಸಿದ್ರೆ ಸಾಕಾಗೋದಿಲ್ಲ. ಉತ್ತಮವಾದ ಇಂಜಿನಿಯರ್ ಬಳಿ ಮನೆ ಮುಗಿಯೋ ತನಕ ಕನ್ಸಲ್ಟೇಷನ್ ತೊಗೋಬೇಕಾಗುತ್ತೆ. ಅದು ತೊಗೊಂಡ್ರೆ ಮತ್ತು ಸೈಟ್ ಸೂಪರ್ವೈಷನ್ನಿಂದ ರೆಗ್ಯುಲರಾಗಿ ಚೆಕ್ ಮಾಡಿಸ್ಕೊಂಡ್ರೆ ಉತ್ತಮವಾದ ಮನೆ ನಿಮ್ಮದಾಗೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇರೋದೇ ಇಲ್ಲ. ನಮ್ಮ ಮುಂದಿನ ತಪ್ಪೇನು? ನಾವು ಮೇಂಟೆನೆನ್ಸ್ ಬಗ್ಗೆ ನಾವು ಯೋಚನೆ ಮಾಡೋದೇ ಇಲ್ಲ. ಏನಂತಂದರೆ ವಾಟರ್ ಟ್ಯಾಂಕ್ನಲ್ಲಿ ಆಗುವಂಥ ಓವರ್ಫ್ಲೋ, ಡ್ರೈನೇಜ್ ವ್ಯವಸ್ಥೆಗಳು, ಪೇಂಟಿಂಗ್ ಮೇಂಟೆನೆನ್ಸು, ಈ ಎಲ್ಲದ್ರ ಬಗ್ಗೆ ನಾವು ಪ್ಲ್ಯಾನ್ ಮಾಡಬೇಕಾದ್ರೆ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಅದಕ್ಕೇನೇನು ಪರಿಹಾರ ಮಾಡಬೇಕು? ಪ್ಲಂಬಿಂಗು, ಎಲೆಕ್ಟ್ರಿಕಲ್ಲು, ಸಂಪು, ಸೆಪ್ಟಿಕ್ ಟ್ಯಾಂಕು, ಇದರ ಡಿಸೈನ್ಗಳು ಫ್ಯೂಚರಲ್ಲಿ ಮೇಂಟೆನೆನ್ಸ್ ಈಸಿ ಆಗೋ ಥರ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ಇವುಗಳೇ ಮನೆ ಕಟ್ಟಬೇಕಾದ್ರೆ ಸಾಮಾನ್ಯ ಜನರು ಹೆಚ್ಚು ಮಾಡುವಂತಹ ಸಾಮಾನ್ಯ ತಪ್ಪುಗಳು. ಇವುಗಳ ಬಗ್ಗೆ ಗಮನ ಹರಿಸ್ಬೇಕು ಅಂದರೆ ಏನು ಮಾಡಬೇಕು? ಕ್ವಾಲಿಟಿ ಬಗ್ಗೆ ಇಂಪಾರ್ಟೆನ್ಸ್ ಕೊಡಿ, ಪ್ರಾಪರ್ ಪ್ಲ್ಯಾನ್ ಮಾಡಿ, ರೆಗ್ಯುಲರ್ ಸೈಟ್ ವಿಸಿಟ್ ಮಾಡಿಸಿ, ಫ್ಯೂಚರ್ ಮೇಂಟೆನೆನ್ಸ್ ಬಗ್ಗೆ ಈಗಲೇ ಯೋಚನೆ ಮಾಡಿ. ಹೀಗೆ ಮಾಡಿದ್ರೆ ನಿಮ್ಮನೆ ಸುಂದರವಾಗಿರುತ್ತೆ, ಸ್ಟ್ರೆಂತ್ ಆಗಿರುತ್ತೆ, ಜೊತೆಗೆ ಲೋ ಮೇಂಟೆನೆನ್ಸ್ ಹೌಸ್ ಆಗಿರುತ್ತೆ. ಮನೆ ಕಟ್ಟೋದು ಕೇವಲ ಗೋಡೆ ಕಟ್ಟೋ ಕೆಲಸ ಅಲ್ಲ, ಅದು ನಿಮ್ಮ ಜೀವನದ ನೆಲೆ. ಸರಿಯಾದ ಯೋಜನೆ, ತಜ್ಞರ ಸಲಹೆ ಮತ್ತು ಸ್ವಲ್ಪ ಕಾಳಜಿ ಇಟ್ಟರೆ, ತಪ್ಪುಗಳೆಲ್ಲ ಗಮನಿಸಿ ಎಚ್ಚೆತ್ತುಕೊಂಡ್ರೆ ಸಾಕು. ನಿಮ್ಮ ಮನೆ ಅಂದರೆ ನಿಮ್ಮ ಕನಸಿನ ಮನೆ ಸುಂದರವಾಗಿರುತ್ತೆ, ಸುರಕ್ಷಿತವಾಗಿರುತ್ತೆ ಮತ್ತು ಶಾಶ್ವತವಾಗಿರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನು ಮನೆ ಕಟ್ಟುವ ವಿಚಾರಗಳ ವಿಡಿಯೋಗಳು ಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಭರವಸೆ ಇದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉತ್ತಮ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.